ಛಾಯಾ ಭಗವತಿಯ ಕ್ಷೇತ್ರ, ವಿಶೇಷವಾಗಿ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಇಲ್ಲಿ ಅನೇಕ ತೀರ್ಥಗಳ ಸ್ನಾನವನ್ನು ಮಾಡ್ತಾ ಇರತಕ್ಕಂಥದ್ದು. ಲಕ್ಷ್ಮೀ ವೆಂಕಟೇಶ ನೋಟ ಇದು. ಅಲ್ಲೆಲ್ಲ ಜನ ಹೋಗ್ತಾ ಇರತಕ್ಕಂಥದ್ದನ್ನು ಕಾಣ್ತಾ ಇದ್ದೀರಿ. ತೀರ್ಥಕ್ಷೇತ್ರ, ಕೃಷ್ಣಾ ನದಿಯ ದಿವ್ಯವಾದ ಸನ್ನಿಧಾನ. ಇದು ಚಂದ್ರತೀರ್ಥ, ಇದು ಸೂರ್ಯತೀರ್ಥ. ನೀವು ಹೋರಪ್ಪರ ಬರ್ತೇನೆ. ಒಬ್ಬರೇ ಆಗ್ತೀರಂತ ನೀವು? ಇಲ್ಲ, ವಯಸ್ಸಾಗಲ್ಲ. ಎರಡು ತೀರ್ಥಗಳು, ಇಳಿದು ಸ್ನಾನ ಮಾಡಬೇಕು. ಉತ್ತರ ವಾಹಿನಿ ಇಲ್ಲಿ ಮೊದಲು ಸ್ನಾನವನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡ್ತಾರೆ. ಶ್ರೀಮದ್ ಛಾಯಾ ಭಗವತಿ ಕ್ಷೇತ್ರದ ತೀರ್ಥಸ್ಥಾನಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ವಿಹಂಗಮ ನೋಟ ಇದು. ಅನೇಕ ತೀರ್ಥರಾಜಗಳಿಂದ ಕೂಡಿರುವಂಥ ಕ್ಷೇತ್ರ ಇದು. ನೋಡ್ರಿ ಹೇಗೆ ಹೋಗ್ತಾ ಇದ್ದಾರೆ ಜನ, ವಯಸ್ಸಾದವರು. 18 ತೀರ್ಥಗಳಿದೆ ಇಲ್ಲಿ. ಹೀಗೆ ಕಠಿಣವಾಗಿರ್ತಕ್ಕಂಥ ಮಾರ್ಗ ನಡ್ಕೊಂಡು ಹೋಗಬೇಕು. ರೀತಿಯ ಸಂದರ್ಭದಲ್ಲಿ ಅನೇಕ ತೀರ್ಥರಾಜ ಕ್ಷೇತ್ರಗಳ ಸ್ಥಾನ ಇದು. ನಾರಾಯಣಪುರ ಛಾಯಾ ಭಗವತಿ ಕ್ಷೇತ್ರ, ಇದು ಗೋಮುಖ ತೀರ್ಥ ಇದೆ. ಇದು ಗೋಮುಖ ತೀರ್ಥ. ಇದು ನೋಡಿ, ಗೋಮುಖ ತೀರ್ಥ ಧ್ಯಾನ. ಇದು ಜ್ಞಾನತೀರ್ಥ ತೀರ್ಥ. ಇಲ್ಲಿ ಇಳಿಯೋದೇ ಭಾಳ ಕಠಿಣ. ಈ ರೀತಿಯಾಗಿ ಹಾದಿ ಹಿಡಿದು ಸ್ನಾನ ಮಾಡಿ ಬರಬೇಕಿದು. ಆ ಕಡೆಯಿಂದ ಈ ಕಡೆ ಹೋಗಬೇಕು. ನಡುತ್ತೀರಿ ಆ ಕಡೆಯಿಂದ ಹಾರಿ ಈ ಕಡೆ ಒಂದು ತೀರ್ಥ ತೆಳಗೆ ಇಳಿಬೇಕು. ಹಿಂಗೆ ಸಂಧಿ ಒಳಗಿಂದ ಇಳೋದು ಈ ರೀತಿಯಾಗಿರ್ತಕ್ಕಂಥ ಪ್ರಯಾಣವನ್ನು ಬೆಳೆಸಿ ಸ್ನಾನ ಮಾಡ್ಕೊಂಡು ಬರಬೇಕು. ಹೆಂಗೆ ಇಳಿಬೇಕು, ರಸಾಹಸ ಪಟ್ಟು ಇಳಿದು ಈ ಕಡೆ ತಗೊಂಡು. ಸೀತಾಗಯ ಅಂಥೇಳಿ ದೊಡ್ಡ ತೀರ್ಥ. ಇದು ಬರೋದೇ ದೊಡ್ಡದು ಉತ್ಸಾಹಸ. ಇದು ನೋಡ್ರಿ ಹೆಂಗದ, ಬಂಡಿಗಲ್ಲಿ ಏರಿ 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 ಬರ್ಬೇಕಿದು. ಇದು ಸೀತಾದೇವಿ ವನವಾಸ ಕಾಲದಲ್ಲಿ ವಿಶೇಷವಾಗಿ ಕೃಷ್ಣಾ ನದಿಗೆ ಮರದ ಬಾಗಿಣವನ್ನು ಕೊಟ್ಟಿರ್ತಕ್ಕಂಥ ಪರಮಮಂಗಲವಾದ ಕ್ಷೇತ್ರ ಸ್ಥಳ ಇದು. ಇದು ಕಪಿಲ ತೀರ್ಥ. 18 ತೀರ್ಥಗಳಲ್ಲಿ ಇದು ಕೂಡ ಒಂದು. ಈ ತೀರ್ಥ ಧನುಷ್ಕೋಟಿ ತೀರ್ಥ. ಮೇಲಿಂದ ನೀರು ಬೀಳ್ತಾ ಇರ್ತದೆ. ಈ ರೀತಿ ಗುಡ್ಡದಲ್ಲಿ ಇಳ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಧನುಷ್ಕೋಟಿ ತೀರ್ಥಕ್ಕೆ ಬರತಕ್ಕಂಥ ಹಾದಿ ಇದು. ಧನುಷ್ಕೋಟಿ ತೀರ್ಥ ಮೇಲಿಂದ ನೀರು ಬೀಳ್ತವೆ. ಸ್ನಾನವನ್ನು ಮಾಡ್ತಕ್ಕಂಥವರಾಗಬೇಕು. ವಿಶೇಷ ಕಠಿಣ ಹಾದಿ. ಹೃದಯ ಇದು ಕೊನೆಯ ತೀರ್ಥ. ಇದು ಅಕ್ಷಯ ತೃತೀಯ ದಿವಸ ಹರಿವಾಯು ಗುರುಗಳ ಅನುಗ್ರಹದಿಂದ 18 ತೀರ್ಥ ಸ್ನಾನವಾಯಿತು. ಶ್ರೀ ಪ್ರಶಾಂತ ಹನುಮಾನ್ ಮಹಾರಾಜ್ ಕಿ ಜೈ.